ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿ ವ್ಯಾಪಕವಾದಂಥ ಪ್ರತಿಭಟನೆ ಹುಬ್ಬಳ್ಳಿ ಧಾರವಾಡ ಹಾವಳಿ ನಗರದಲ್ಲಿ ನಡೀತಾ ಇದೆ. ಪಕ್ಷಾತೀತವಾಗಿ ಮುಸ್ಲಿಂ ಮುಖಂಡರುಗಳು ಕೂಡ ಇವತ್ತು ಪೊಲೀಸ್ ಆಯುಕ್ತರಿಗೆ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲವ್ ಜಿಹಾದ್ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರು ಮತ್ತು ಅಂಜುಮನ್ ಸಂಸ್ಥೆಯ ಮುಖಂಡರಾದಂಥ ಅಲ್ತಾಫ್ ಅಳ್ಳೂರು ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಈ ಘಟನೆ ಹಿಂದೆ ಲವ್ ಜಿಹಾದ್ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರುಗಳೆಲ್ಲರೂ ಮಾಡ್ತಾ ಇದ್ದಾರೆ. ಏನು ಹೇಳಿ? ಅದ ಮೊಟ್ಟ ಮೊದಲ ನಾನು ನೇಹಾ ಹಿರೇಮಠ ಅವರ ಹತ್ಯೆ ಖಂಡಿಸ್ತೀನಿ. ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಕೆಲವು ಹಿಂದೂ ಪರ ಸಂಘಟನೆಯವರು ಲವ್ ಜಿಹಾದ್ ಅಂತೇಳಿ ಇದ್ರಾಗ ರಾಜಕೀಯ ಮಾಡ್ತಾ ಇದ್ದಾರೆ. ನಾನು ಅದನ್ನು ಖಂಡಿಸ್ತೀನಿ. ಇದರಾಗ ರಾಜಕೀಯ ಮಾಡಬಾರ್ದು. ಇದ್ರಾಗ ಯಾವುದೋ ಒಂದು ಜಾತಿಗೆ ಸೀಮಿತ ಜಾತಿಗೆ ದೃಷ್ಟಿಲಿ ನೋಡಬಾರ್ದು. ಅದು ಏನು ನಾಯಿ ಬೇಕು ಮರಿ ಅಲ್ಲ, ಅದು ಒಂದು ಜೀವ ಅದ. ಅವು ಮನುಷ್ಯನೂ ಅಲ್ಲ, ಅವು ಕೊಲೆ ಮಾಡಿದ. ಅದಕ್ಕೆ ಇವತ್ತು ನಮ್ಮ ಮುಸ್ಲಿಂ ಸಮಾಜದವರು ಅಂಜುಮನ್ ಸಂಸ್ಥೆಯವರು ಧಾರವಾಡ ಆಯ್ತು, ಹುಬ್ಳಿ ಆಯ್ತು, ಕೆಲವು ಮುಸ್ಲಿಂ ಮುಖಂಡರು ಹೋಗಿ ಪೊಲೀಸ್ ಕಮಿಷನರ್ ಮನೆ ಸಲ್ಲಿಸಿವೆ. ಬೇಗನೆ ಅವ್ಗೆ ಗಲ್ ಶಿಕ್ಷೆ ಆಗಬೇಕು. ನೋಡಿ, ಭಯ ಪಡ್ಕೋಬೇಕು ಜನ. ಇವತ್ತು ಯಾರ್ದು ಮಕ್ಕಳಿಲ್ರಿ, ಆ ಮಕ್ಕಳಿಗೆ ಸಾಕಿದ ತಂದೆ ತಾಯಿಗೂ ನಾವು ಇವತ್ತು ರಾಜಕೀಯ ಮಾಡ್ತಾಯಿದ್ದೀವಿ. ಅವ್ರ ತಂದೆ ತಾಯಿ ಆಗೋದು ಅಂತೂ ನಮ್ಗೆ ಸುಮ್ಮನೆ ಹೋಗಿ ನಾವು ಡೊಂಗಿ ಮಾಡ್ತೀವಿ. ಅಲ್ಲಿ ಅವ್ರು ಆಗಿದ್ದು ಅವ್ರಿಗೂ ಗೊತ್ತು. ಇದ್ರಾಗ ಇವ್ರು ರಾಜಕೀಯ ಮಾಡಿ ಅದರಲ್ಲಿ ಮತ ಪಡ್ಕೋಬೇಕು, ಮತ್ತೊಂದು ಮಾಡ್ಕೋಬೇಕಂದ್ರೆ ಇವು ಮಾಡಬಾರ್ದು. ನಾಳೆ ಮಾಡೋದು ತರಿಸ್ತೈತಿ. ಅವು ಬೆಳಗಾವಿ ಜಿಲ್ಲೆದವ ಮುನವಳ್ಳಿ ಅಂಥೇಳಿ. ನಾವು ಹುಬ್ಳಿ ಇದ್ರೆ ಏನು ಮಾಡ್ತಿದ್ದೆ ಮಾಡಿ ಒಂದು ಚಲೋ ಮೆಸೇಜ್ ಕೊಡ್ತಿದ್ವಿ. ಹೌದು, ಮುಸ್ಲಿಮ್ದವ್ರು ಮಾಡಿದಂಥ ಮೆಸೇಜ್ ಪೂರಿ ಜಗತ್ತಿಗೆ ಹೋಗ್ತಿತ್ತು. ಅಂಥ ಮೆಸೇಜ್ ಕೊಡ್ತಿದ್ವಿ. ಪುಣ್ಯಕ್ಕೆ ಇಲ್ಲಿ ಅವಲ್ಲ. ಈ ನಾವು ಏನು ಮಾಡ್ತೀವಿ, ಒಂದು ಮೆಸೇಜ್ ಕೊಡ್ತೀವಿ ನಾವು. ಯಾಕಂದ್ರೆ ಪದೇ ಪದೇ ಇದೆ ಲವ್ಗೆ ಜಿಯಾದ ಮತ್ತು ಒಂದು ಸಮುದಾಯಕ್ಕೆ ಹೆಸರು ಕೆಡಿಸ್ತಾರಲ್ಲ. ಇಂಥ ಪಕ್ಕಣೆ ನಮ್ಮ ಕೈಯಾಗ ಸಿಕ್ಕರೆ ಒಂದು ಒಳ್ಳೆ ಮೆಸೇಜ್ ಕೊಡ್ತೀವಿ. ಇದೇ BJP ಅವ್ರು, ಇದೇ RS ಅವ್ರು, ಇದೇ ಸಂಘ ಪರಿವಾರ, ಹೌದ್ರಿಪ್ಪ ಮುಸಲ್ಮಾನರು ನಮ್ಮ ಹುಬ್ಳ್ಯಾಗಿಂತ ಅದಾರ ಅಂತೇಳಿ ಅವ್ರು ತಿಳ್ಕೊಬೇಕಂತ. ಮುಂದೆ ಯಾವ್ದಾರು ಒಂದು ಘಟನೆ ನಮ್ಮ ಕೈಯಾಗಿಂತ ಸಿಕ್ಕರೆ ನಾವು ಪಾಠ ಕಲಿಸ್ತೀವಿ ಮತ್ತು ಮುಂದೆ ಇಂಥ ಯಾರು ಮಾಡೋಂಗಲ್ಲ ಅಂತ ಒಂದು ಮೆಸೇಜ್ ಕೊಡ್ತೀವಿ. ಇದು ಅಲ್ತಾಫ್ ಅಳ್ಳೂರು ಮತ್ತು ಮುಸ್ಲಿಂ ನುಡಿಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಜೊತೆ ಗುರುರಾಜ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.